Consider the following characteristics: long-lived, immobile, soluble in fats, biologically active. In order for the biomagnification to occur, pollutant must possess which of the following characteristics? Biomagnification ಅಂದರೆ ಒಂದು ಪೊಲ್ಯೂಟೆಂಟು ಎಕೋಸಿಸ್ಟಮ್ನ ಎಂಟ್ರ್ ಆಗುತ್ತೆ, ಅಂದರೆ ಲೋಯರ್ ಲೆವೆಲ್ ಆರ್ಗ್ಯಾನಿಸಮ್ನ ಎಂಟ್ರ್ ಆಗುತ್ತೆ. ಅದಕ್ಕೆ ನಾವು ಏನಂತೀವಿ? ಬಯೋ ಅಕ್ಯುಮುಲೇಷನ್ ಅಂತೀವಿ. ಸೊ ಅದು ಟ್ರಾಪಿಕ್ ಲೆವೆಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಫ್ರಮ್ ಪ್ರೊಡ್ಯೂಸರ್ಸು, ನೆಕ್ಸ್ಟು ಹರ್ಬಿವೋರಸ್ಸು, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರು, ಈ ರೀತಿ ಟ್ರಾಪಿಕ್ ಲೆವೆಲಲ್ಲಿ ಅದು ಮೂವ್ ಆಗ್ತಾ, ಫುಡ್ ಚೈನಲ್ಲಿ ಮೂವ್ ಆಗ್ತಾ ಹೋಗುತ್ತೆ, ಮ್ಯಾಗ್ನಿಫೈ ಆಗ್ತಾ ಹೋಗುತ್ತೆ ಪೊಲ್ಯೂಟೆಂಟ್. ಆ ಪ್ರೊಸೆಸ್ಸಿಗೆ ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಎಲ್ಲ ಪೊಲ್ಯೂಟೆಂಟ್ಸು ದೆ ಕೆನಾಟ್ ಬಯೋಮ್ಯಾಗ್ನಿಫೈ. ಸೊ ಇನ್ ಆರ್ಡರ್ ಫಾರ್ ಅ ಪೊಲ್ಯೂಟೆಂಟ್ ಟು ಬಯೋಮ್ಯಾಗ್ನಿಫೈ, ಇಟ್ ಶುಡ್ ಬಿ ಲಾಂಗ್ ಲಿವ್ಡ್, ಅದರದ್ದು ಆಯಸ್ ಜಾಸ್ತಿ ಇರಬೇಕು. ಇಟ್ ಶುಡ್ ಬಿ ಮೊಬೈಲ್, ಅಂದರೆ ಮೂವ್ ಆಗೋ ಥರ ಇರಬೇಕು, ಇಮ್ಮೊಬೈಲ್ ಅಲ್ಲ. ಇಟ್ ಶುಡ್ ಬಿ ಮೊಬೈಲ್. ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ಸ್. ಸೊ ವಾಟರಲ್ಲಿ ಸಾಲ್ಯುಬಲ್ ಆದರೆ ಏನಾಗುತ್ತೆ? ಇಟ್ ಪಾಸಸ್ ಅವೇ ಥ್ರೂ ಸ್ವೆಟ್ ಅಥವಾ ಯೂರಿನ್ ಔಟ್ ಆಫ್ ದಿ ಬಾಡಿ ಆಫ್ ದಿ ಆನಿಮಲ್. ಸೊ ಹಾಗಾಗಿ ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ಸ್ ಆ್ಯಂಡ್ ಇಟ್ ಶುಡ್ ಬಿ ಬಯೋಲಜಿಕಲಿ ಆ್ಯಕ್ಟಿವ್. ರಿಪ್ರೊಡ್ಯೂಸ್ ಆಗ್ಬೋದು ಅಥವಾ ಮಲ್ಟಿಪ್ಲೈ ಆಗ್ಬೋದು ಪೊಲ್ಯೂಟೆಂಟ್, ಬಯೋಮ್ಯಾಗ್ನಿಫೈ ಆಗ್ಬೋದು. ಸೊ ಬಯೋಲಜಿಕಲಿ ಆ್ಯಕ್ಟಿವ್. ಓಕೆ, ಸೊ ಹಾಗಾಗಿ ಇದು 3. ಇಮೊಬೈಲ್ ಅಲ್ಲ, ಇಟ್ ಇಸ್ ಮೊಬೈಲ್. ಸೊ 1, 3 and 4 ಓನ್ಲಿ. ಸೊ ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಮೊಬಿಲಿಟಿ ಕೂಡ ಇರಬೇಕು. Consider the statements about community reserve. It is established under the Wildlife Protection Amendment Act of 2002. State government declares any area as community reserve. Kokkarebellur is the only community reserve in Karnataka. Okay, so which of the following are incorrect about community reserve? So community reserve ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ವಿಲೇಜ್ ಆಗಿರ್ಬೋದು, ಒಂದು ಏರಿಯಾ ಆಗಿರ್ಬೋದು, ಆ ಕಮ್ಯುನಿಟಿ ಅಲ್ಲಿರುವಂಥ ವಾಸ ಮಾಡ್ತಿರುವಂಥ ಜನಗಳೇ ಗೌರ್ಮೆಂಟಿಗೆ ಹೇಳಿ ನಾವು ಈ ಏರಿಯಾನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಇಟ್ ಡಿಕ್ಲೇರ್ಸ್ ದಟ್ ಪರ್ಟಿಕ್ಯುಲರ್ ಏರಿಯಾ ಆ್ಯಸ್ ಕಮ್ಯುನಿಟಿ ರಿಸರ್ವ್. ಓಕೆ, ಸೊ ಅಲ್ಲಿ ವೈಲ್ಡ್ ಲೈಫ್ ಹಂಟಿಂಗ್ ಎಲ್ಲ ಪ್ರಾಹಿಬಿಟೆಡ್ ಇರುತ್ತೆ. ಸೊ ಆ ಕಮ್ಯುನಿಟಿಯವರೇ ಆ ಏರಿಯಾನ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಕಮ್ಯುನಿಟಿ ರಿಸರ್ವ್ ಕಾನ್ಸೆಪ್ಟ್. ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಅಮೆಂಡ್ಮೆಂಟ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ 1 ಈಸ್ ಆಲ್ಸೋ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಟ್ರೂ. ಕರ್ನಾಟಕದಲ್ಲಿರುವಂಥ ಏಕೈಕ ಕಮ್ಯುನಿಟಿ ರಿಸರ್ವ್ ಅಂದರೆ ಕೊಕ್ಕರೆಬೆಳ್ಳೂರು. ಇಟ್ ಈಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಆಯಿತಾ? ಸೊ ಇದು ಒಂದೇ ಕಮ್ಯುನಿಟಿ ರಿಸರ್ವ್ ಕರ್ನಾಟಕದಲ್ಲಿ ಇರೋದು. ಸೊ ಇವಾಗ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ಸೊ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. ಬಟ್ ಆಪ್ಷನಲ್ಲಿ ಏನಾಗಿದೆ? ನನ್ ಆಫ್ ದಿ ಎಬೋ ಮಿಸ್ ಆಗಿದೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ದ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ ಬಿಕಾಸ್ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಸಾರಿ ಫಾರ್ ದಿಸ್ ಮಿಸ್ಟೇಕ್. ಸೊ ಇಲ್ಲಿ ನಾನು ನನ್ ಆಫ್ ದಿ ಎಬೋ ಕೊಟ್ಟಿಲ್ಲ, ಬಟ್ ದ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. Consider the following statements about biosphere reserves. Biosphere reserves are established under Biodiversity Act of 2002. There are 18 biosphere reserves in India, of which 13 are part of World Network of Biosphere Reserves. Which of the following statements are incorrect? Okay, so ಕ್ವೆಶನ್ ಪೇಪರಲ್ಲಿ 12 ಅಂತ ಇದೆ. ಸೊ ಇಲ್ಲಿ ಸ್ಲೈಡಲ್ಲಿ ಬಹುಶಃ 13 ಆಗಿದೆ. ಸೊ ದೇರ್ ಆರ್ 12. ದೇ ಆರ್ ಪಾರ್ಟ್ ಆಫ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದು ಇಟ್ ಈಸ್ ಅ ಕಾನ್ಸೆಪ್ಟ್ ಪುಟ್ ಫೋರ್ತ್ ಬೈ ಯುನೆಸ್ಕೋ. ಓಕೆ, ಅಂಡರ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಓಕೆ, ಸೊ ಅದನ್ನು ನಾವು ಯಾವುದೇ ಆ್ಯಕ್ಟ್ ಅಂಡರ್ ಡಿಕ್ಲೇರ್ ಮಾಡಲ್ಲ ಇಂಡಿಯಾದಲ್ಲಿ. ಸೊ ಇಟ್ ಇಸ್ ಅ ಯುನೆಸ್ಕೋ ಪ್ರೋಗ್ರಾಮ್. ಯುನೆಸ್ಕೋ ಮಾಡಿರುವಂಥ ಕಾನ್ಸೆಪ್ಟ್ ಅಂಡರ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಸೊ ಇಂಡಿಯಾದಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ. ಅದರಲ್ಲಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಒನ್ಸ್ ಅಗೇನ್ ದಿಸ್ ಇಸ್ ಫಾರ್ಮ್ಡ್ ಬೈ ಯುನೆಸ್ಕೋ. ಓಕೆ, ಸೊ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಬಯೋಸ್ಪಿಯರ್ ರಿಸರ್ವ್ಸ್ನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಗ್ರೂಪಿಗೆ ಆ್ಯಡ್ ಮಾಡ್ಕೊಳ್ಳುತ್ತೆ ಯುನೆಸ್ಕೋ. ಅದರಲ್ಲಿ ಇಂಡಿಯಾದಲ್ಲಿ 18ರಲ್ಲಿ 12 ಆರ್ ಆ್ಯಡೆಡ್ ಅಂಡರ್ ದಿಸ್ ನೆಟ್ವರ್ಕ್. ಓಕೆ, ಸೊ ಇಲ್ಲಿ ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂದರೆ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇದನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ. ಕ್ವೆಶನ್ ಪೇಪರ್ಲಿ ಐ ಥಿಂಕ್ ನಾನು 12 ಅಂತಲೇ ಕೊಟ್ಟಿದ್ದೆ. ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಆಸ್ ಪರ್ ರೀಸೆಂಟ್ ಎಲಿಫೆಂಟ್ ಸೆನ್ಸಸ್? ಸೊ ರೀಸೆಂಟ್ ಎಲಿಫೆಂಟ್ ಸೆನ್ಸಸ್ ಪ್ರಕಾರ ಫಸ್ಟ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇರೋದು ಕರ್ನಾಟಕದಲ್ಲಿ, ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಎಲಿಫೆಂಟ್ ಇರೋದು ಅಸ್ಸಾಮಲ್ಲಿ, ಥರ್ಡ್ ಇರೋದು ಕೇರಳದಲ್ಲಿ. ಸೊ ರೀಸೆಂಟ್ ಸೆನ್ಸಸ್ ಯಾವಾಗ ಆಗಿದ್ದು? 2017 ಆಗಿದ್ದು.
ಎಲಿಫೆಂಟ್ ಸೆನ್ಸಸ್ಸು. ಅದ್ರ ಪ್ರಕಾರ 29,964 ಎಲಿಫೆಂಟ್ಸ್ ಇದೆ ಕರ್ನಾಟಕದಲ್ಲಿ. 2017 ಆಗಿರುವಂಥ ಸೆನ್ಸಸ್ಗೆ ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ, ಬಟ್ ಇನ್ನೂ ಸೆನ್ಸಸ್ ಆಗಿಲ್ಲ. ಓಕೆ, ಸೊ ಸೆಕೆಂಡ್ ಲಾರ್ಜೆಸ್ಟು ಅಸ್ಸಾಮಲ್ಲಿದೆ, ಥರ್ಡ್ ಲಾರ್ಜೆಸ್ಟ್ ಪಾಪ್ಯುಲೇಷನು ಕೇರಳದಲ್ಲಿದೆ. The term endemic species in the context of wildlife conservation refers to a species whose population is decreasing alarmingly and found only in few restricted areas on the earth. A species confined to a particular region and not found anywhere else. Decline in the number of species in the wild or on the verge of extinction. A species which acts as the glue that holds a habitat together. ಸೊ ಎಂಡೆಮಿಕ್ ಸ್ಪೀಶೀಸ್ ಅಂದರೆ ಏನು? ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಇರೋವಂಥ ಸ್ಪೀಶೀಸಿಗೆ ನಾವು ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಅ ಸ್ಪೀಶೀಸ್ ಕನ್ಫೈನ್ ಟು ಅ ಪರ್ಟಿಕ್ಯುಲರ್ ರೀಜನ್ ಆ್ಯಂಡ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್. ಸೊ ಸ್ಪೀಶೀಸ್ ಪ್ಲಾಂಟ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಫಂಗೈ ಸ್ಪೀಶೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೊಂದು ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಅದು. ಸೊ ಅದಕ್ಕೆ ಎಂಡೆಮಿಕ್ ಸ್ಪೀಶೀಸ್ ಅಂತ ನಾವು ಕರಿತೀವಿ.